ನಿನ್ನ ಮಾತು ಕೇಳಿ ಮನಸ್ಸು ಹೇಗಾಯ್ತೆಂದರೆ ಅದು ಏನಾಯ್ತು ದೇವಿ? ಬಡವನಿಗೆ ಭಾಗ್ಯ ದೊರೆತಂತಾಯ್ತು, ಹುಟ್ಟು ಕುರುಡನಿಗೆ ಕಂಡು ಬಂದಂತಾಯ್ತು, ಮಕ್ಕಳಿಲ್ಲದ ಸ್ತ್ರೀಯರಿಗೆ ಸಂತಾನ ಭಾಗ್ಯ ದೊರೆತಿದಂತಾಯ್ತು. ನಿನ್ನ ಮಾತು ಕೇಳಿ ಆನಂದವಾಯಿತು ಕಾಂತ. ನಮಸ್ಕಾರ. ದ್ರೌಪದಿ, ಪ್ರಜ್ವಲ ತೋರುವ ರಾಜಕುಮಾರರು ಅತಿ ರೂಪವತಿಯಾದ ತಂದೆ ಮಂಟಪಗಳಿಗೆ ಬೀಜದ ಹಸ್ತವನ್ನು ಮಾಡುತ್ತಿದ್ದರೆ ಈ ಭೂಮಿಯನ್ನು ಸಂತೋಷದಿಂದ ನೀರಿನಿಂದ ಹರವಲಿದ್ದರೆ ಲಕ್ಷವ ಸಾಮರ್ಥ್ಯಗಳನ್ನು ಸಿದ್ಧ ಮಾಡಲಿ. ಶ್ರೀ ಹರೇಶ್ವರನ ಅನುಗ್ರಹದಿಂದ ಸರ್ವ ದೇಶಗಳಲ್ಲಿ ತಂದೆಗಳನ್ನು ಸರಿಯಾದ ಮನೆಯಿಂದ ತರುತ್ತೇನೆ. ನೀನು ನಿನ್ನ ಹರವಲಿಗೆ ಕಾಂತೆ ಇನ್ನು ಹತ್ತಕ್ಕೆ ನಿಜ ನೀನು ಇಷ್ಟದಂತಾಗಲಿ ಕಾಂತ. ನಮಸ್ಕಾರ. ಬಂಡೆಟ್ಟಿ ಗ್ರಾಮದಲ್ಲಿ ರೇಣುಕಾ ಎಲ್ಲಮ್ಮ ಕಥೆಯಲ್ಲಿ ಭಾರ್ಗವ ರಾಮನ ಪಾತ್ರ ಮಾಡಿದಂತ ಚಿಕ್ಕಪ್ಪ ಬಸಪ್ಪನವರು ಚಾಮಂಡಕ್ಕ ಅವರಿಗೆ 101 ರೂಪಾಯಿ ಬಹುಮಾನ ಪ್ರಕಾರ ಮಾಡುತ್ತಾರೆ. ಬಂಡೆಟ್ಟಿ ಗ್ರಾಮದ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ. ಬಂಡೆಟ್ಟಿ ರಾಮಣ್ಣ ಇವರು ಕೃಷ್ಣ ಪಾತ್ರ ಮಾಡಿದ್ರೆ 501 ರೂಪಾಯಿ ಬಹುಮಾನ ಪ್ರಕಾರ ಮಾಡುತ್ತಾರೆ. ಹೇ ಪ್ರಭು ಕೃಷ್ಣಮೂರ್ತಿ ನಮೋ ನಮಃ. ದೇವ ನಿಮ್ಮಿಷ್ಟದಂತೆ ಆಗಲಿ ದೇವ. ಅಹೋ ದುಷ್ಟ ಮಹಾರಾಜ ಪ್ರಭು, ನಿನ್ನ ಮಗನಾದ ಮನ್ಮಥನಿಗೆ ಸಕಲ ದೇಶಾದಿಗಳನ್ನು ತಿರುಗಿ ಬಂದರೂ ಕೂಡ ನಿನ್ನ ಮಗನಾದ ಮನ್ಮಥನಿಗೆ ಕನ್ಯೆಯೇ ತೆರಲಿಲ್ಲ ದೇವ. ದಿವ್ಯ ಪ್ರಭಾವ. ಅಯ್ಯೋ ಹರ ಹರ ಕಾಲ ಗಂಧರ ದಿವ್ಯಾವ ಮುಂದೆ ರುಕ್ಮಿಣಿಯ ಪೂರ ಯಾತಕ್ಕೆ ಬಂಧವನ್ನು ಮಾಡಿದನು? ಅವನು ಇದವರೆಗೆ ಒಬ್ಬವರ ಕೈಗೆ ಸಿಕ್ಕವರಲ್ಲ. ಈ ಹೊತ್ತಿನ ದಿವಸ ರುಕ್ಮಿಣಿಯ ಕೈಗೆ ಹತ್ತವನ್ನು ಕೊಟ್ಟು ನನ್ನ ಕೈಗೆ ಹತ್ತವನ್ನು ತೆಗೆದುಕೊಂಡಂತಾಯಿತು. ಎಲ್ಲ ಪಾರ್ವತಿ ದೇವ, ಈಗ ನನ್ನ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ನನ್ನ ಕೈಯಾದ ರೋಗವನ್ನು ನೋಡಿ ತೀವ್ರವಾಗಿ ಬಂದೆ ನಿನ್ನ ಸಂಕಟವನ್ನು ದೂರು ಮಾಡಮ್ಮ ಇದೇನು ಆಶ್ಚರ್ಯ! ಇಂಥ ಮಧ್ಯರಾತ್ರಿಯಲ್ಲಿ ನನ್ನ ಅಣ್ಣನಾದ ಶ್ರೀಕೃಷ್ಣನು ನನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದ ಕಾರಣವೇ ಇರಬಹುದು. ಅಲ್ಲಯ್ಯ, ಅಂದು ಭಂಡನಾದ ದುಶಾಸನನು ಎನ್ನ ಸೀರೆಯನ್ನು ಸೆಳೆಯುವಾಗ ನನಗೆ ಅಕ್ಷಯವಾಗಲೆಂದು ವರವನ್ನು ಕಳುಹಿಸಿದನು. ಈ ಸಮಯದಲ್ಲಿ ನಾನು ಬರೆದಿದ್ದರೆ ನಾನಿತ್ತು ಪ್ರಯೋಜನವೇನು? ಕಾಂತ, ಬೇಗನೆ ಏಳು ಎನಿಗೆ ಅಪ್ಪಣೆಯನ್ನು ದಯಪಾಲಿಸು. ದ್ವಾರಕೆಯು ಅಣ್ಣನು ಏನೋ ಒಂದು ಕಾರ್ಯನಿಮಿತ್ತವಾಗಿ ನನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದಂತಾಯಿತು. ಬೇಗನೆ ಏನು ಎನಿಗೆ ಅಪ್ಪಣೆಯನ್ನು ದಯಪಾಲಿಸು. ಅಯ್ಯೋ, ಈಗ ನಾನು ಏನು ಮಾಡಲಿ? ಕಾಂತನಿಗೆ ಸಂಪೂರ್ಣವಾಗಿ ನಿದ್ರೆ ಹತ್ತಿದೆ. ನಿದ್ರೆ ಬಂದ ಮಾಡಿದರೆ ಸತ್ಯಕ್ಕೆ ದೋಷವೆಂಬುದೂ ಏನು? ಹೇಳದೆ ಕೇಳದೆ ಹೋದರೆ ಮುಂದೆ ಎಂತ ಆಪತ್ತು ಕಾದು ಕುಳಿತಿದೆಯೋ ಏನು? ಅಣ್ಣನಾದ ಶ್ರೀಹರಿ ಕಾಂತನನ್ನು ಹಾಸಿಗೆಯಲ್ಲಿ ಬರೆದು ಬಂದೆನು. ಈ ದೋಷ ನಿನ್ನದಲ್ಲದೆ ನನ್ನ ಕಡೆ ತಪ್ಪೇನಿಲ್ಲ. ಭಕ್ತೋದ್ಧಾರ ಬರಲು ನಿನ್ನ ಹತ್ತಿರ. ನನ್ನಣ್ಣನು ಮಾತನಾಡದೆ ಮೌನದಿಂದಿರಲು ಕಾರಣವೇ ಇರಬಹುದು. ಸ್ವಪ್ನದಲ್ಲಿ ನನ್ನನ್ನು ಕೂಗಿ ಕರೆದ ಕಾರಣವೇನು? ಶ್ರೀಪತಿ ತಿಳಿಸು ನಿನ್ನ ಸಂಗತಿ. ಶ್ರೀಹರಿ, ಎನ್ನ ಮರಣ ಸಂಕಟವನ್ನು ಹೇಳುವನು ಚೆನ್ನಾಗಿ ಕೇಳು. ಅದೇನಣ್ಣಯ್ಯ? ನಮ್ಮ
ತಂಗಿ, ಅಣ್ಣಯ್ಯ ಎನ್ನ ಗಡತರವಾದ ಚಿಂತೆಯನ್ನು ಏನೆಂದು ಕೇಳಲಿ, ಏನೆಂದು ಹೇಳಿ. ಅದೇನು ಅಣ್ಣಯ್ಯ? ಇತ್ತವಾರಮ್ಮ ಸೋದರಿ, ಮನ್ಮಥನ ಲಗ್ನವನ್ನು ನಾನು 8 ದಿವಸದಲ್ಲಿ ಮಾಡುತ್ತೀನೆಂದು ರುಕ್ಮಣಿಗೆ ವಚನವನ್ನು ಕೊಟ್ಟು ಬಂದಿದೆ. ಅನೇಕ ದೇಶಗಳನ್ನು ತಿರುಗಿದರ ಕಂಡರ್ಪಣೆ ಸರಿಯಾದ ಕನ್ನೆಯು ದೊರೆಯಿತು. ಇದಕ್ಕೆ ಗತಿಯಾದ ತಂಗಿ ವರಮಾಂಗಲಾಗಿ. ಅಣ್ಣಯ್ಯ, ಅಮ್ಮ ಸೋದರಿ, ಇದು ಯಾವ ದೊಡ್ಡ ಕಾರ್ಯವೆಂದು ನೀನು ಚಿಂತೆಯನ್ನು ಮಾಡಿದೆ? ಅದೇ ದೊಡ್ಡ ಕಾರ್ಯವಾಗಿರುವುದಮ್ಮ ತಂಗಿ. ಶ್ರೀಹರಿ, ಅಮ್ಮ ಸೋದರಿ, ಹೇಳಿದನೆ ಕೇಳು. ಚೆನ್ನಾಗಿ ಹೇಳು. ಜಲ ಜಾತನಯನ ಕರುಣಿಸು ಎನ್ನ. ಜಲ ಜಾತನಯನ ಕರುಣಿಸು ಎನ್ನ. ಅಣ್ಣಯ್ಯ, ಅಮ್ಮ ಸೋದರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಈ ರಾತ್ರಿಯು ಹೋಗಿ ಮದನಿಗೆ ಕನ್ನೆಯ. ಅಣ್ಣಯ್ಯ, ಚೆನ್ನಾಗಿ ಕೇಳು. ಈ ರಾತ್ರಿಯು ಹೋಗಿ ಮದನಿಗೆ ಕನ್ನೆಯ. ಮೊಗದಲ್ಲಿ ತರುವೆನು ಅಣ್ಣನೇ ಕೇಳು. ಅಣ್ಣಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮ. ಮೊಗದಲ್ಲಿ ತರುವೆನು ಅಣ್ಣನೇ ಕೇಳು. ಜಲ ಜಾತನಯನ ಕರುಣಿಸು ಎನ್ನ. ಜಲ ಜಾತನಯನ, ಜಲ ಜಾತನಯನ, ಜಲ ಜಾತನಯನ. ಅಣ್ಣಯ್ಯ, ಅಮ್ಮ ಸೋದರಿ, ಇದು ಯಾವ ದೊಡ್ಡ ಕಾರ್ಯವೆಂದು ನೀನು ಚಿಂತೆಯನ್ನು ಮಾಡಿದೆ. ಚಿಂತೆಯನ್ನು ಬಿಡು, ಧೈರ್ಯವನ್ನು ತಗು. ಶ್ರೀಹರಿ, ಅಮ್ಮ ಸೋದರಿ, ಈ ರಾತ್ರಿ ಬೆಳಗಾಗೋದ್ರೊಳಗಾಗಿ ಎನ್ನ ಅಳಿಯನಾದ ಮನ್ಮಥನಿಗೆ ನಾನು ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರಲಿ. ನೀನು ಚಿಂತೆಯನ್ನು ಬಿಟ್ಟು ಬಿಡು ಅಣ್ಣ ರಾಜಾಗ್ರಗಣ್ಯ. ಅಮ್ಮ ತಂಗಿ, ನಿನ್ನ ಸನ್ನತ ವಚನಗಳನ್ನು ಕೇಳಿ ಎಲ್ಲ ಮನಕ್ಕೆ ಬಹು ಸಂತೋಷವಾಯಿತು. ಇಡೀ ಕಂದಾಯದ ಸರ್ವಶಾಸ್ತ್ರಗಳನ್ನು ತೆಗೆದುಕೋ. ನಾಳೆಗೆ ಒಂದೇ ದಿನ ಉಳಿದಿರುವ ತಂಗಿ ವರಮಂಗಲಾಗಿ. ಅಣ್ಣಯ್ಯ, ಅಮ್ಮ ಸೋದರಿ, ನಿನ್ನ ಅಂತಃಕರಣವು ಪರಿಪೂರ್ಣ ಎನ್ನ ಮೇಲೆ ಇರಲಿ. ನಾನು ಈಗಲೇ ಹೋಗಿ ಎನ್ನ ಅಳಿಯನಾದ ಮನ್ಮಥನಿಗೆ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರಲಿ. ನನಗೆ ಅಪ್ಪಣೆಯನ್ನು ದಯಪಾಲಿಸು ಅಣ್ಣ ರಾಜಾಗ್ರಗಣ್ಯ. ಅಮ್ಮ ಸೋದರಿ, ಶ್ರೀಹರಿ, ಹಾಗಾದರೂ ಹೇಳುವುದು ಕೇಳು. ಚೆನ್ನಾಗಿ ಹೇಳು. ಬಾರ
ತಂಗಿ, ಅಣ್ಣಯ್ಯ ನಿನ್ನ ಸಣ್ಣದ ವಚನಗಳನ್ನು ಕೇಳಿ ಎನ್ನ ಮನಕ್ಕೆ ಬಹು ಸಂತೋಷವಾಯಿತು. ನೀನು ತೆರಳುವ ಕಾರ್ಯವನ್ನು ಶ್ರೀ ಅಮರೇಶ್ವರನು ನಡೆಸಿಕೊಳ್ಳಲು ತಂಗಿ ವರಮಾಂಗರಾಗಿ. ಅಣ್ಣಯ್ಯ ಕೇಳು ಚೆನ್ನಾಗಿರು. ನಿನ್ನ ಅಂತಃಕರಣವು ಪರಿಪೂರ್ಣ ಎನ್ನ ಮೇಲೆ ಇರಲಿ. ಶ್ರೀ ಅಮರೇಶ್ವರನನ್ನು ಮನದೋಳು ಧ್ಯಾನಿಸುತ್ತಾ ಈಗಲೇ ಹೋಗಿ ಎನ್ನ ಅಳಿನಾದ ಮನ್ಮಥನಿಗೆ ನಾನು ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರಲಿಲ್ಲ. ನನಗೆ ಅಪ್ಪಣೆಯನ್ನು ದಯಪಾಲಿಸು ಅಣ್ಣ ರಾಜ ಗಣ್ಯ. ಕೈತ ಸುಂದರಿಯಾದ ತಂಗಿ, ಜಗತ್ತಿನಲ್ಲಿ ನಿನ್ನ ರೂಪರಾವಣವನ್ನು ನೋಡಿ ರಾಜರ ವಿದ್ಯಾಕರವಾದ ನಿಧಿಯೇನಾದರೂ ಒಂದು ಅಪಾಸವನ್ನು ಮಾಡಿ ಗುಂಡಿಗೆ ಬೆರಳನೆ ಬಿರಿಯಂತೆ ಭಯಂಕರವಾದ ರೂಪವನ್ನು ನೀನು ನೋಡುತ್ತಿರುವೆ. ಬಾಣದ ಗುಂಪುಗಳನ್ನು ಎಡಬಲಕ್ಕಿರುವಂತೆಯೇ ನೇಮಿಸಿರು. ತಡ ಮಾಡಿದ ಶ್ರೀ ಅಮರೇಶ್ವರನು ಚರಣವನ್ನು ಸುತ್ತ ಜಲವಂತರಾಗುವ ಗೃಹದನಂದು ನೀ ಹೋಗಿ ಹೇಗೆ ತಡಗೂರು ಬಸಪ್ಪ ಇವರು ಕೃಷ್ಣನ ಪಾತ್ರ ಮಾಡಿದ್ದಾರೆ. ಬೆಂಗಳೂರು ಅವರನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕಮಲ್ ರಾಜ ಬರಬೇಕಪ್ಪ. ಬಂಡೆಟ್ಟಿ ಗುಡಾರ ಬಸಪ್ಪ ಇವರು ಕೃಷ್ಣನ ಪಾತ್ರ ಮಾಡಿದ್ದಾರೆ. ಇವತ್ತು ಬಂಗಾರದ ಉಂಗುರ ಮತ್ತು ಗುಲಾಬಿ ಅವರನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಒಂದು ಬಂಗಾರ ಚೈನು ಮತ್ತು ಈ ಬೆಂಗಳೂರು ಅವರನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಸಿದ್ದೇನವರು ಶೇಖರೆ ಇವರು ಒಂದು ಬಂಗಾರದ ಉಂಗುರ ಮತ್ತು ಈ ಗುಲಾಬಿ ಹಾರವನ್ನು ಕೃಷ್ಣನ ಪಾತ್ರ ಮಾಡಿದ್ದಾರೆ. ಬಹುಮಾನ ಪ್ರಕಾರ ಮಾಡುತ್ತಾರೆ. ಕಮಲ್ ರಾಜ ಕರ್ಕೊಂಬರಪ್ಪ. ಸೋಮಲಾಪುರ ರಾಜ ಇವರು ಕೃಷ್ಣನ ಪಾತ್ರ ಮಾಡಿದ್ದಾರೆ. ಬೆಂಗಳೂರು ಅವರು ಬಹುಮಾನ ಪ್ರಕಾರ ಮಾಡುತ್ತಾರೆ. ಕೃಷ್ಣನ ಮೈಪಟ್ಟಿ ಗುಡ್ಡಪ್ಪ ಕುರುಗೋಡು ಕೆಬಿ ಒಂದು ಬಂಗಾರದ ಉಂಗುರ ಒಂದು ಹೂವಿನ ಹಾರ, ಬಂಗಾರದ ಸರ ಒಂದು ಹೂವಿನ ಹಾರ, ಗೂಡೂರು ಬಸಪ್ಪ ಬಂಡೆಟ್ಟಿ ಒಂದು ಬಂಗಾರದ ಉಂಗುರ ಒಂದು ಹಾರ, ಶೇಖರ ಮುದ್ದೈನವರು ಒಂದು ಉಂಗುರ ಒಂದು ಹಾರ, ಕಕ್ಕೇಡು ಕೃಷ್ಣಪ್ಪ 501 ರೂಪಾಯಿ ಒಂದು ಹಾರ, ದೇವರಳ್ಳಿ ರಾಮಂಜನಿ 201 ರೂಪಾಯಿ, ಗವಿಸಿದ್ದ 201 ರೂಪಾಯಿ, ಕುರುಗೋಡು ಕೆ
ದೇವಿ ಬಸಪ್ಪ 1100 ರೂಪಾಯಿ, ಸೋಮಲಾಪುರ ಕೆ ರಾಜು 500 ರೂಪಾಯಿ, ಹೊಸಗುಡ್ಡ ಗಾರ್ಲಿಂಗ 100 ರೂಪಾಯಿ, ತಮ್ಮನಹಳ್ಳಿ 100 ರೂಪಾಯಿ, ನಾಗಲಾಪುರ ರಾಮಂಜನಿ 101 ರೂಪಾಯಿ, ನಾಗಲಾಪುರ ಯರಸ್ವಾಮಿ 101 ರೂಪಾಯಿ, ಜಡಬೂರು ಬಸಪ್ಪ 501 ರೂಪಾಯಿ, ಮುಂಡ್ರಿಗೆ ಅಂಜಿನಪ್ಪ 101 ರೂಪಾಯಿ, ಮುರಣ್ಣೂರು ಬಸವರಾಜ 100 ರೂಪಾಯಿ, ಗುಂಡಮ್ಮನೂರು ಸೋಮಲಿಂಗಪ್ಪ 101 ರೂಪಾಯಿ, ಬಂಡ್ರಳ್ಳಿ ಹನುಮಂತಪ್ಪ 201 ರೂಪಾಯಿ, ನಾಗಪ್ಪನೂರು ಅಂಜಿನಪ್ಪ 100 ರೂಪಾಯಿ, ಬಂಡೆಟ್ಟಿ ಮರಪ್ಪ ಮಗ ಈರಣ್ಣ 200 ರೂಪಾಯಿ, ಹೊನ್ನೂರಪ್ಪ 100 ರೂಪಾಯಿ, ಸೋಮಲಾಪುರ ಆಟೋ ರಮೇಶ 200 ರೂಪಾಯಿ, ಓಬಳಾಪುರ ರುದ್ರಪ್ಪ 200 ರೂಪಾಯಿ, ಬಂಡೆಟ್ಟಿ ರಾಮಣ್ಣ 500 ರೂಪಾಯಿ, ಓಬಳಾಪುರ ಬೊಮ್ಮಣ್ಣ 100 ರೂಪಾಯಿ. ಕೃಷ್ಣನ ಪಾತ್ರ ಮಾಡಿದರೆ ಬಹುಮಾನ ಮಾಡುತ್ತಾರೆ.